ಗೈಸ್ ಬಾಯ್ಸ್ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದೀವಿ. ತುಂಬಾ ಜಾಸ್ತಿ ಆಗೋಯ್ತು. ಎಗ್ ಗೋಟಿ ಫ್ರೈ ಇದು ನಾರ್ಮಲ್ ಗೋಟಿ ಫ್ರೈ. ಇವಾಗ ಪಕ್ಕಾ ನಾಟಿ ಸ್ಟೈಲ್ ಊಟ ಮಾಡೋಣ ಬನ್ನಿ. ಗೈಸ್ ಇಲ್ಲ ಐತೆ ನೋಡಿ ಹೊಸ 7XO ಬಂದು ಇಲ್ಲೇ ಸ್ಟೇ ಆಗಿದ್ದು. ನಿನ್ನೆ ನೈಟ್ ಒಂದು ಕಾಪಿ ರೈಟ್ ಸ್ಟ್ರೈಕ್ ಬಂದ್ಬಿಟ್ಟೈತೆ. ನಾನು ಇವತ್ತು ಮೇನ್ ಚಾನಲ್ ಅಲ್ಲಿ ವಿಡಿಯೋ ಹಾಕಿದ್ದೆ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಚನ್ನಪಟ್ಟಣದಲ್ಲಿ ಒಂದು ಫೇಮಸ್ ಹೋಟ್ಲ್ ಐತೆ ಅತಿಥಿ ಅಂತ, ಹಳೇ ಹೋಟ್ಲು. ಅಲ್ಲಿ ನಾನ್ ವೆಜ್ ಊಟನ ತಿಂದು ನಿಮ್ಗೆ ಟೇಸ್ಟ್ ಹೆಂಗೈತೆ ಅಂತ ಫುಲ್ ಡಿಶಸ್ ನ ತಿನ್ಬಿಟ್ಟು ತೋರಿಸ್ತೀವಿ. ನಮ್ಮ ಬಾಯ್ಸ್ ಎಲ್ಲರೂ ಹೋಗ್ತಿದೀವಿ, ಬನ್ನಿ ಇವಾಗ ಹೋಟ್ಲು ಹೋಗ್ಬಿಟ್ಟು ತಿನ್ನೋಣ. ಬಾಯ್ಸ್ ಎಲ್ರು ಇವಾಗ ಊಟನ ಆರ್ಡರ್ ಮಾಡಿದೀವಿ. ಊಟ ಮಾಡ್ಬಿಟ್ಟು ಹೆಂಗೈತೆ ಅಂತ ಹೇಳ್ತೀವಿ. ಎಲ್ರು ಊಟನ ಮಾಡ್ಕೊತಾ ಇದೀವಿ. ನಾನು ನೋಡಿ ಒಂದು ಚಿಲ್ಲಿ ಲೆಗ್ ಪೀಸ್. ಇದು ಹೋಟ್ಲಲ್ಲಿ ಚಿಲ್ಲಿ ಲೆಗ್ ಪೀಸ್ ಅಂತ ಕೊಡ್ತಾರೆ. ಇದು ಲೆಗ್ ಪೀಸ್ ನ ಚಿಲ್ಲಿ ಫ್ರೈ ಮಾಡ್ಬಿಟ್ಟು ಕೊಡ್ತಾರೆ. ನೋಡಿ ಹೆಂಗೈತೆ ಲೆಗ್ ಪೀಸ್. ಗೌತಮು ಗೋಟಿ ಗೊಜ್ಜು ಹೇಳಿದ್ದಾನೆ. ಎಲ್ಲಾನು ಇಟ್ಕೊಳ್ಳೋಣ ಇರಿ. ಇನ್ನು ನೋಡಿ ಕೈಮಾ ಉಂಡೆಗಳು ಹಾಫ್ ಮತ್ತೆ ಫುಲ್ ಇದು ಫುಲ್ ಪ್ಲೇಟ್ 4 ಕೈಮಾ ಉಂಡೆ ಕೊಡ್ತಾರೆ. ಇದು ಗೋಟಿ ಗೊಜ್ಜು ಹಾಕೋಣ. ಬಿಸಿ ಗೋಟಿ ಗೊಜ್ಜು, ಚಿಕನ್ ಮಸಾಲಾ ನೋಡಿ ಚಿಕನ್ ಮಸಾಲ ಐತೆ. ಎಲ್ರು ಬಾಯ್ಸ್ ಎಲ್ಲ ಊಟ ಮಾಡ್ಕೊತವ್ರೆ. ಅಭಿಷೇಕು ಪರೋಟ ತಿಂತಿದ್ದಾನೆ. ಸ್ಪಂದನ ಯಾಕೆ ಬರೀ ಅನ್ನ ಸಾರು? ಬನ್ನಿ ಖಾಲಿ ಆಗ್ಬೇಕಾ? ಇವಾಗ ಪಕ್ಕಾ ನಾಟಿ ಸ್ಟೈಲ್ ಊಟನ ಮಾಡೋಣ ಬನ್ನಿ. ಮುದ್ದೆ ಇದೆ, ಮುದ್ದೆ, ಇದು ಗೋಟಿ ಗೊಜ್ಜು, ಕಬಾಬು, ಲೆಗ್ ಪೀಸು, ಮುದ್ದೆ ತಿನ್ನೋಣ. ಚಿಕನ್ ಫ್ರೈನ ಹೇಳಿದಾನೆ. ಆ ಕಡೆಯಿಂದ ಇಲ್ಲಿ ಬರೋಷ್ಟು 2 ಪೀಸ್ ಮಿಕ್ಕೈತೆ. ಚಿಕನ್ ಫ್ರೈ ಎಲ್ಲ ಐಟಮ್ಸ್ ಇದೆ ನನ್ನ ತಟ್ಟೆಲಿ. ಇವಾಗ ಶೇಖರ್ ಏನಾದ್ರು ಮಾತಾಡ್ತೀಯಾ? ಊಟ ಮಾಡ್ತೀನಿ ಏನ ಊಟ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು. ಮಚ್ಚಿ ಹೆಂಗೈತೆ ಊಟ? ಚೆನ್ನಾಗಿದೆ. ಚೆನ್ನಾಗೈತೆ. ಬದಾಡ್ತೀವಲ್ಲ ಅವಾಗ ಇಲ್ಲಿ ಬಂದು ತಿಂತಾ ಇರ್ತೀವಿ ಗೈಸ್. ಅದಕ್ಕೆ ನಿಮ್ಗೆ ತೋರ್ಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಗೋಟಿ ಗೊಜ್ಜು ಗೌತಮ್ ನೋಡಿ ತಿಂದಿದ್ದಾನೆ. ಏನ್ ಬೇಕು ಎಲ್ಲಾನು ಫುಲ್ ತಿಂದಿ ಮಿಕ್ಸಣ. ಒಳ್ಳೆ ಊಟ ಮಾಡ್ಕೊತಿದ್ದೀವಿ. ಇದು ಗೋಟಿ ಗೊಜ್ಜು ಟೇಸ್ಟ್ ಮಸಾಲೆ ಎಲ್ಲ ಸಗದಾಗೈತೆ. ಒಂಥರ ನೆರವಿಲ್ ಮಾಡ್ತಾರಲ್ಲ ಆ ತರ ಸ್ಟೈಲಲ್ಲಿ ಮಾಡ್ತಾರೆ ಇವರು. ಸಾಫ್ಟ್ ಆಗಿ ಚರ್ಬಿ ಹಾಕೋರೆ ಇದ್ರೊಳಗೆ. ಅದಕ್ಕೆ ಒಂದ್ ಸ್ವಲ್ಪ ಟೇಸ್ಟ್ ಬೇರೆ ತರ ಬರುತ್ತೆ ಇಲ್ಲಿ ಈ ಹೋಟ್ಲಲ್ಲಿ ಗೋಟಿ ಗೊಜ್ಜು. ಗೋಟಿ ಗೊಜ್ಜು ತಿನ್ನಲ್ವೇನೋ? ಇಬ್ಬರೇ ತಿಂತಾ ಇದೀವಿ ಅದನ್ನ. ನೀನ್ ಚೆನ್ನಾಗಿರ್ಬೇಕು. ದೊಡ್ಡದು ಫುಲ್ ಆಗೈತೆ. ಪಾಪು ಬೆಳಿತಿದ್ದು ಶೇಖರ್ಗೆ ಏನ್ ಹಿಂಗ ಅನ್ಬಿಟ್ಟ ಏನ್ ಮಾತಾಡೋದು ವಾಪಸ್ ಗೊತ್ತಾಯ್ತು. ಟ್ರಿಗರ್ ಆಗ್ಬಿಟ್ಟು ಅದೇ ಆಗ್ತಾನೆ. ಅದನ್ನೇ ಆಗ್ತಾ ಇದ್ದೀವಿ. ಎಗ್ ರೈಸ್ ಏನೋ ಇದು. ಓ ಸಾರಿ ಗೈಸ್, ಚಿಕನ್ ಫ್ರೈಡ್ ರೈಸ್ ನ ಹೇಳಿರೋದು. ನಾನು ಎಗ್ ರೈಸ್ ಅನ್ಕೋಬಿಟ್ಟೆ. ಚಿಕನ್ ಫ್ರೈಡ್ ರೈಸ್ ಹಾಕೋಣ ಈಗ. ಎಗ್ ಗೋಟಿ ಫ್ರೈ ಇದು ನಾರ್ಮಲ್ ಗೋಟಿ ಫ್ರೈ. ಎಗ್ ಗೋಟಿ ಫ್ರೈ ಫುಲ್ ಡ್ರೈ ಐತೆ. ಇದು ಗ್ರೇವಿ ಗೈಸ್ ಬಾಯ್ಸ್ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದೀವಿ. ತುಂಬಾ ಜಾಸ್ತಿ ಆಗೋಯ್ತು. ಶೇಖರ್ ಇನ್ನು ತುಂಬಾ ಇದೆ, ಹಾಕೊಳ ಒಂದ್ ಸ್ವಲ್ಪ ಆದ್ರು. ಶೇಖರ್ ತುಂಬಾ ಕಮ್ಮಿ ತಿಂತಾವ್ ಇವತ್ತು, ಯಾಕೋ ಗೊತ್ತಿಲ್ಲ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ವಿಡಿಯೋದಲ್ಲಿ ಮಾಡ್ತಾರ ಮಚ್ಚಾ ಊಟ ಮಾಡೋದು. ಊಟ ಹೆಂಗಾಯ್ತು? ಟೇಸ್ಟ್ ಚೆನ್ನಾಗೈತಲ್ವಾ? ಊಟ ಮಾಡೋದು ಈಗ ಮಾತಾಡ್ಸು. ಊಟ ಮಾಡದ್ಮೇಲೆ ಮಾತಾಡ್ತೀನಿ ಅಂದಲ್ಲ, ಮಾತಾಡೋ. ನಾವ್ ಇನ್ನು ಎಲ್ಲ ಊಟ ಮಾಡ್ತಾ ಇದೀವಿ. ಶೇಖರ್ ಆಲ್ರೆಡಿ ಊಟ ಮಾಡಿ ನಂಗೆ ಸಾಕು ಅಂದ್ಬಿಟ್ಟು ಹೋಗಿ ಕುತ್ಕೊಬಿಟ್ಟು ಒಂದ್ ಸಪ್ರೇಟ್ ಆಗಿ. ನಂದು ಈ ತರ ಎಲ್ಲ ಆಗಲ್ಲ. ಮಚ್ಚಿ ಹೆಂಗಾಯ್ತು ಮಚ್ಚಿ? ಹೌದಾ, ನನಗೆ ಏನೇನ್ ತಿಂದೆ ಅಂತ ನನಗೆ ಕನ್ಫ್ಯೂಸ್ ಆಗೋಯ್ತು. ಹೊಟ್ಟೆ ಕನ್ಫ್ಯೂಸ್ ಆಗಿಬಿಟ್ಟವ್ರೆ. ನೀನಲ್ಲ, ಹೊಟ್ಟೆ ಕನ್ಫ್ಯೂಸ್ ಆಗಿರುತ್ತೆ. ನನ್ ಹೊಟ್ಟೆ ಸ್ಟ್ರೈಕ್ ಆಗ್ಬಿಟ್ಟಿರುತ್ತೆ. ಏನ್ ತಿಂತಾವ್ ನೀವು? ಏನಿವೆಲ್ಲ ಅಂತ. ಇವಾಗ ವೈಟ್ ರೈಸ್ ನ ತಿಂತಾ ಇದೀನಿ. ಇನ್ನು ಇಷ್ಟೆಲ್ಲ ತಿನ್ಬೇಕು, ಇವರೆಲ್ಲ ತಿನ್ಲೇ ಇಲ್ಲ ಕರೆಕ್ಟ್ ಆಗಿ.
ಅವನೆಲ್ಲ ಆರ್ಡರ್ ಮಾಡಿ ನಾನೇ ಜಾಸ್ತಿ ತಿಂತೀನಿ. ಆರ್ಡರ್ ಮಾಡಿ ಮಾಡಿ ಎಲ್ಲ cancel ಮಾಡ್ದ. ಅಭಿಷೇಕು ಎಲ್ಲಾನು ಆರ್ಡರ್ ಮಾಡ್ದ, ಈ ಕಡೆ ಕಳಿಸ್ಬಿಡೋದು. ಎಲ್ಲಾನು ಈ ಕಡೆ ಕಳಿಸ್ಬಿಟ್ಟ, ಎಲ್ಲಾನು ಒಂದೊಂದ್ ಪೀಸ್ ಹಾಕೊಂಡು. ಗೈಸ್ ಫುಲ್ ಎಲ್ಲಾನು ತಿಂದಿ ಮುಗ್ಸಿದ್ವಿ. ಬಿಲ್ಲು 2000 ಹತ್ರ ಆಗಿತ್ತು, ಬಟ್ ವರ್ತ್ ಐತೆ ಗೈಸ್. ಅಷ್ಟು ಜನ ತಿಂದ್ವಿ, ಚೆನ್ನಾಗಿತ್ತು ಟೇಸ್ಟು. ಆರಾಮಾಗಿ ಬಂದು ತಿನ್ಬೋದು. ಅತಿಥಿ ಹಳೆಯ ಹೋಟ್ಲಿದು, ನಾವು ಕಾಲದಿಂದ ಬರ್ತಿದ್ವಿ, ಚೆನ್ನಾಗೈತೆ ಹೋಟ್ಲು. ನಾವು ತುಂಬಾ ಸಲ ಬಂದು ತಿಂದಿದೀವಿ. ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ಕಾರ್ ಹತ್ರ ವೆಯ್ಟ್ ಮಾಡ್ತಿದ್ದಾರೆ ಹೊರಡಕ್ಕೆ. ನಡೀರಿ ಹೋಗೋಣ ಗೈಸ್. ಇವಾಗ ಚೆನ್ನಾಗಿ ತಿನ್ಬಿಟ್ಟು ಹೊರಟ್ವಿ. ಹಿಂದಕ್ಕೆ ಹೋಗ್ರ ಒಬ್ರು 4 ಜನ ಹೆಂಗ್ ಕಾಣಿಸ್ತೀರ ಗೊಂಬೆ. ಹೊಟ್ಟೆ ಒಳಗೆ ಅವನು ಮಾಡ್ತಾನೆ ನನ್ಗೆ ಇವಾಗ. ಇದೆಲ್ಲ ಹಾಕಲ್ಲ ಬಿಡ, ನಾನಲ್ಲ ಅವೆಲ್ಲ ಹಾಕ್ತೀನಿ. ನಮ್ಮ ಫ್ರೆಂಡ್ ಮರ್ಯಾದೆ ನಾವೇ ಯಸ್ ಹೇಳಪ್ಪ ಹುಲಿಗುಂಡ. ಡೈಲಿ ವಿಡಿಯೋ ಒಂದು ನೋಡ್ತಾ ಇದೀಯಾ? ನೀನ್ ನೋಡ್ತಿದ್ಯಾ? ನೋಡ್ತಾ ಇಲ್ಲ. ನಾನು ನೋಡ್ತಾ ಇದೀನಿ. ಕೇಳಿದ್ರೆ ಅವನ್ನ ಕೇಳ್ತಿರ್ಲಿಲ್ಲ. ಇಂಟರ್ವ್ಯೂದೆಲ್ಲ ಹೇಳಿಲ್ವಾ? ಮೊನ್ನೆ ಯಾವ್ದು ಹಾಕಿದ ಹೇಳು. ಇಂಟರ್ವ್ಯೂದು ಕಣ. ನೆನ್ನೆ ಏನಾಗ್ತಾ ಹೇಳು. ನೆನ್ನೆ ನಮ್ ಜೊತೆನೆ ಇದ್ದ, ಹೆಂಗ್ ನೋಡ್ತಾನೆ, ಬಿಸಿ ಇದ್ದ. ನಾನು ನೋಡ್ತೀನಿ ಕಣ, ಡೈಲಿ ಇದು ಕಮೆಂಟ್ ಅಲ್ಲಿ ಆಯ್ತು ಮೆಸೇಜ್ ಹಾಕ್ತೀನಿ ನೋಡ್ಕೊಳಪ್ಪ. ಹಲೋ ಅಭಿಷೇಕ್. ನಮ್ಮ ಸ್ಪಂದನ್ಗೆ ಹುಲಿಗುಂಡ ಅಂತ ಒಂದ್ ಹೆಸರೈತೆ. ಯಾಕೆ ಆ ಕತೆ ಐತೆ, ಆ ಹೆಸರು ಎಂತಕ್ ಬಂತು, ಒಂದು ಕತೆ ಐತೆ ಅದರಿಂದ, ಅದನ್ನ ಹೇಳ್ತಾನೆ ಈಗ. ಹೇಳ ಅಭಿ, ಹೇಳ್ರು. ಬೇಡವಾ? ಬೇಡ ಅಂತ ಗೈಸ್. ಫ್ಲಾಶ್ ಬ್ಯಾಕ್. ನಮ್ ಜೊತೆ ಇದಾರೆ ಕಿರಿಕ್ ಪವರ್. ವೀಕೆಂಡ್ ವಿತ್ ರಮೇಶ್ ಹೇಳ್ದಂಗೆ ಹೇಳ್ತೀಯಲ್ಲ ಗೈಸ್. ಇವತ್ತು ನಾವು ಬಾಯ್ಸ್ ಎಲ್ಲರೂ ಮೈಸೂರಿಗೆ ಹೋಗ್ತಿದೀವಿ, ರೆಸಾರ್ಟ್ಗೆ ಹೋಗ್ತೀವಿ. ಇವಾಗ ಫಸ್ಟ್ ಒಬ್ಬ ಪ್ಲೇಯರು ಸಿಂಗರಾಜಿಪುರದಲ್ಲಿದ್ದಾನೆ, ಮೇನ್ ಪ್ಲೇಯರು. ಸ್ಪಂದನ್ನ ಕರ್ಕೊಬರಕ್ಕೆ ನಾನು ಮತ್ತೆ ಪವನ್ ಹೋಗ್ತಾ ಇದೀವಿ ಕರ್ವಲಿ. ನಮ್ಮ ಎಕ್ಸುವಿನ ಶೇಖರ್ ಬಾಸ್ಗೆ ಕೊಟ್ಬಿಟ್ಟು ಕಳ್ಸಿದೀವಿ. ಇವ್ ಮತ್ತೆ ಶ್ರವಣಂದು ಹೊಸ 7XO ಬಂದೈತೆ, ಇವತ್ತು ತೋರಿಸ್ತೀನಿ ನಿಮ್ಗೆ. 7XO ಡೆಲಿವರಿ ಇಸ್ಕೊಂಡ. ಈಗ ಫಸ್ಟ್ ನಾವು ಸಿಂಗರಾಜಿಪುರಕ್ಕೆ ಹೋಗ್ತಾ ಇದೀವಿ. ಸಿಂಗಾಪುರದಲ್ಲಿ ರಾಜ ಕೊಳ್ಳನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ವಿಕಾಸ್ ಜೊತೆ ಕಿರಿಕ್ ಪವನ್. ಗೈಸ್ ಸಿಂಗಾಪುರದಲ್ಲಿ ರಾಜ ಕುಳ್ಳ ಬರ್ತಿದ್ದಾನೆ ನೋಡಿ. ನೋಡು ಎಷ್ಟು ಚಂದ ನೋಡು. ಯಾವ ತರ ಸ್ಟೈಲ್ ಅಂಕು ಮೈ ನೋಡು ಕಲೆ ನಕ್ಕದೆ ಅಲ್ಲೋಡು. ಕಟ್ ಆಗ್ಬಿಟ್ಟಿದೆ ಕಣ. ಎಲೆ ಕಿಳ್ತಾವ, ಫೋನ್ ಮಾತಾಡ ಆಗದೆ, ನೀನ್ ವಿಡಿಯೋ ಮಾಡ್ತಿರ್ತೀಯ ಅಂತ ಸ್ಟೈಲ್ ಆಗಿ ಗೊತ್ತಿರೋದು. ಎಲೆ ಕಿಳ್ತನಾ ಕಿತ್ತ. ಆಮೇಲೆ ನೋಡಿ ಸ್ಟೈಲ್ ಆಗಿ ಮಾತಾಡ್ಕೊತ ನೋಡಲ್ಲಿ ನೋಡಿದ್ರೆ ಯಾವ ದೊಡ್ಡ ಬಿಸ್ನೆಸ್ ಸ್ಟಾಕ್ ಬಿಸಿ ನೋಡಿ ಕತೆ ಹೊಡಿತಾನೆ. ಅಲ್ಲ ನೋಡಿ ಹೆಂಗ್ ಮಾಡ್ತಾನೆ. ಎಲ್ಲ ಕಣ, ಎಷ್ಟು ಕೆಲಸ ಇತ್ತು ನಿಮ್ಗೋಸ್ಕರ ಬಂದಿದ್ದೀನಿ ಅಂತ ಎಷ್ಟು ಸುಳ್ಳು ಹೇಳ್ತಾನೆ ನೋಡ್ತಾ ಈಗ. ಇಳಿಸು ಬಂದ ರಾಜಾದಿ ರಾಜ ಅನ್ಲಾಕ್ ಮಾಡಲ್ಲ. ಇದೆಲ್ಲ ಬಟನ್ ಇಲ್ಲ ಏನಪ್ಪ ಬಿಸಿ ಪರ್ಸನ್. ಗೈಸ್ ನಮ್ಮ ಹತ್ರ ಒಂದು ಬಿಗ್ಗೆಸ್ಟ್ ಡಿಸಿಷನ್ ಇದೆ ಇವಾಗ. ಕರ್ವಲ್ ಹೋಗೋದಾ ಇಲ್ಲ ಅಂದ್ರೆ ನಮ್ಮ ಎಕ್ಸ್ವಿಲ್ ಹೋಗೋದಾ ಅಂತ. ಅದಕ್ಕೆ ಜಾಸ್ತಿ ಜನ ಇದೀವಲ್ಲ, ಎಕ್ಸ್ವಿಲ್ ಹೋಗೋದಾ ಅಂತ ಡಿಸೈಡ್ ಮಾಡಿದೀವಿ. ಗೈಸ್ ನಾವು ಇವಾಗ ಪೋಲಾರ್ ಬಿಯರ್ಗೆ ಬಂದ್ವಿ. ಬಾಯ್ಸ್ ಎಲ್ಲ ಒಳಗೆ ಕೂತಿದ್ದಾರೆ, ಬನ್ನಿ ಹೋಗೋಣ. ಪವನ್ ಏನ್ ಹೇಳ್ತಿದ್ಯಾ ಪವನ್? ನನಗೂ ಅಷ್ಟೇ ಪವನ್, ನೀನೇ ಹೇಳ್ಬಿಡು ನನ್ಗೆ. ಗೈಸ್ ನಾನು ನೋಡಿ IT ಎಂಪ್ಲಾಯ್ ಥರ ಲ್ಯಾಪ್ಟಾಪ್ ಹಿಡ್ಕೊ ಬಂದಿದ್ದೀನಿ. ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಡೈತೆ. ನಾನು ಇವತ್ತು ಮೇನ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೆ, ಅದಕ್ಕೆ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಈಗ ಎಡಿಟಿಂಗ್ ಮಾಡ್ಬೇಕು ಸ್ವಲ್ಪ. ಗೈಸ್ ನಾನು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು. ಒಂದು ಕಡೆ ಮ್ಯೂಸಿಕ್ ಹಾಕ್ಬಿಟ್ಟು ಕಾಪಿರೈಟ್ಸ್ ಬಂದ್ಬಿಟ್ಟೈತೆ. ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ನ ತಿನ್ಕೊಂಡು ನಾನು ಎಡಿಟ್ ಮಾಡ್ತಾ ಇದ್ದೀನಿ ಗೈಸ್. ಸ್ಪಂದನ್ ಹೇಗಿದೆ ಐಸ್ ಕ್ರೀಮ್? ಮಾತಾಡ ಗೈಸ್. ಇಲ್ಲ ಐತೆ ನೋಡಿ ಹೊಸ 7XO ಶ್ರವಣಂದು. ನೆನ್ನೆ ತಾನೇ ಡೆಲಿವರಿ ಆಗಿರೋದು. ಅವತ್ತು ಬುಕ್ ಮಾಡಿದ್ವಲ್ಲ, ನಿಮಗೆ ಲಾಗಲ್ಲಿ ತೋರಿಸಿದ್ನಲ್ಲ ಹೊಸ ಕಾರು. ಅದಕ್ಕೆ ಹೊಸ ಕಾರ್ ತಗೊಂಡಿರೋದಕ್ಕೆ ಬಾಯ್ಸ್ ಎಲ್ಲರೂ ಅದಕ್ಕೆ ಟ್ರಿಪ್ಗೆ ಹೋಗ್ತಾ ಇರೋದು. ಆಮೇಲೆ ತೋರಿಸ್ತೀನಿ ರೀ ಕಾರ್ ಹೆಂಗೈತೆ ಅಂತ ಫುಲ್ಲು ಡೀಟೇಲ್ ಆಗಿ. ಶೇಖರ್ ನೀನೇ ಯಾವಾಗಪ್ಪ ತಗೊಳ್ಳೋದು ಹೊಸದು? ಎಲೆಕ್ಟ್ರಿಕ್ ಕಾರ್ ತಗೋತೀನಿ ಅಂದಲ್ಲ, ಹೇಳ್ತಿದ್ದೆ. ಮತ್ತೆ ಏನೋ ನಿಮ್ ಕಾರ್ ಕೊಟ್ರೆ ಸೈಡ್ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಬಂದವ್ರೆ. ನಾವು ತಗೊಂಡ್ವಲ್ಲ ಅನಂತ್ ಕಾರ್ಸು, ಅಲ್ಲೇ ತಗೊಂಡಿರೋದು ಶ್ರವಣನು. ನಮ್ಗೆ ಸೇಲ್ ಮಾಡೋದ್ರಲ್ಲ ಸೇಲ್ಸ್ ಮ್ಯಾನ್, ಅವ್ರ ತಮ್ಮ ಇಸ್ಕೊಂಡಿದ್ದಾನು.
ಗೈಸ್ ನಾನಿವಾಗ ಮಂಡ್ಯದಲ್ಲಿ ಒಂದು ಮನೆ ಹತ್ರ ಬಂದಿದ್ದೀನಿ. ಯಾತಕ್ಕೋಸ್ಕರ ಬಂದಿದ್ದೀನಿ ಅಂದರೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ನಾವು ಸ್ಟೇಗೆ ಹೋಗಿದ್ವಲ್ಲ, ಅಲ್ಲಿ ಕರೆಂಟು ಇರಲಿಲ್ಲ, ವೈಫೈ ಇರಲಿಲ್ಲ. ಅದಕ್ಕೆ ಅಣ್ಣ ನಮ್ಮನ್ನ ಕರ್ಕೊಬಂದು ಮನೇಲಿ ಅವ್ರದ್ದು ಹಾಟ್ಸ್ಪಾಟ್ ಆನ್ ಮಾಡಿಕೊಟ್ಟು ಇವಾಗ ಒಳಗಡೆ ಲ್ಯಾಪ್ಟಾಪ್ ಇಟ್ಟಿದ್ದೀನಿ, ಇಲ್ಲಿ ನಿಂತಿದ್ದೀವಿ, ಇಲ್ಲಿ ನೆಟ್ವರ್ಕ್ ಸಿಗ್ತದೆ ಅಂತ ಅಣ್ಣ ಹೆಲ್ಪ್ ಮಾಡ್ತಾವ್ರೆ. ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಥ್ಯಾಂಕ್ಸ್ ಬ್ರೋ. ನಿಮ್ಮ ಹೆಸ್ರೇನು ಬ್ರೋ? ಸಂಜಯ್ ಅಂತ. ಪಾಪ ನನ್ನ ಜೊತೆನೇ ನಿಂತವ್ರೆ. ಆಲೇ ಒಂದು ಅರ್ಧ ಗಂಟೆ ಆಯಿತು ನನ್ನ ಜೊತೆನೇ ನಿಂತವ್ರೆ. ಸಂಜಯ್ ಅವ್ರಿಗೆ ಎಲ್ಲರೂ ಕಮೆಂಟಲ್ಲಿ ಆರ್ಟ್ ಹಾಕಿ ಗೈಸ್. ನೋಡಿ ಮಂಡ್ಯದಲ್ಲಿ ಜನ ಎಷ್ಟು ಪ್ರೀತಿ ಕೊಡ್ತಾರೆ ಅನ್ನೋದಕ್ಕೆ ಇದೇ ಪ್ರೂಫು. ನನ್ನ ಜೊತೆ ಬಂದು ಕೇಳಿದ್ದಷ್ಟೇ ಅಲ್ಲ, ಅಂಗಡಿ ಹತ್ರ ಕೂತಿದ್ರು. ವೈಫೈ ಆನ್ ಮಾಡಿ ಕೊಟ್ಬಿಟ್ಟು ಅವ್ರ ಫೋನಲ್ಲಿ ಅಷ್ಟೊತ್ತಿಂದ ನಿಂತವ್ರೆ. ಚಾರ್ಜ್ ಇರಲಿಲ್ಲ, ಅವು ಲ್ಯಾಪ್ಟಾಪಲ್ಲಿ ಚಾರ್ಜ್ ಹಾಕಿದ್ದೀನಿ ಅವ್ರ ಮನೆ ಒಳಗಡೆ. ಪಾಪ ಅಷ್ಟೊತ್ತಿಂದ ವೆಯ್ಟ್ ಮಾಡ್ತವ್ರು ನನಗೋಸ್ಕರ. ನನ್ನ ವೀಡಿಯೋಸ್ ನೋಡಿದ್ರಂತ ಅಣ್ಣ, ಬಟ್ ಆದರೂ ಇಷ್ಟೊತ್ತವರೆಗೂ ನಿಂತ್ಕೊಂಡು ವೆಯ್ಟ್ ಮಾಡ್ತಾವ್ರು ನೋಡಿ ನಮಗೋಸ್ಕರ. ಥ್ಯಾಂಕ್ಸ್ ಅಣ್ಣ. ನೋಡಿ ಗೈಸ್, ಅವ್ರ ಮನೇಲಿ ಒಳಗಡೆ ಚಾರ್ಜ್ ಹಾಕ್ಬಿಟ್ಟು ಲ್ಯಾಪ್ಟಾಪ್ನ ಇಟ್ಟಿದ್ದೀನಿ. ಇನ್ನೂ 15 ನಿಮಿಷ ತೋರಿಸ್ತೈತೆ. 82% ಅಪ್ಲೋಡ್ ಆಗೈತೆ. ಪಾಪ ಅವ್ರು ಹೊರಗಡೆ ನಿಂತವ್ರು ನೋಡಿ, ಅಲ್ಲಿ ವೈಫೈ ಅಲ್ಲಿ ಸಿಗ್ತೈತೆ ಅಂದ್ಬಿಟ್ಟು ಆ ಕಡೆ ಸೈಡ್ ನಿಂತವ್ರೆ. ಇಲ್ಲ ಆಯ್ತು ನೋಡಿ ನನ್ನ ಲ್ಯಾಪ್ಟಾಪು. ಕೆಲವು ಟೈಮ್ ಹಿಂಗೆ ಆಗ್ಬಿಡುತ್ತೆ ಗೈಸ್. ಯೂಟ್ಯೂಬ್ ಮಾಡೋದು ಏನು ತಮಾಷೆ ಅಲ್ಲ. ಹೊರಗಡೆ ಬಂದಾಗ ಅಪ್ಲೋಡ್ ಮಾಡೋಕ್ಕೆ ನೆಟ್ವರ್ಕ್ ಸಿಗದೆ ಹೋದರೆ ಈ ಥರ ಎಲ್ಲ ಸರ್ಕಸ್ ಮಾಡಬೇಕು. ಕತ್ಲೇನೇ ಆಗೋಗ್ಬಿಡುತ್ತೆ ಇನ್ನೇನು. ಗೈಸ್ ನಾವು ಬಂದು ಇಲ್ಲೇ ಸ್ಟೇ ಆಗಿದ್ದು. ನಿನ್ನೆ ನೈಟ್ ಫುಲ್ಲು ಸ್ಟೇ ಆಗಿ ಬಾಯ್ಸ್ ಎಲ್ಲರೂ ಇವಾಗ ವಾಪಸ್ಸು ಹೊಡ್ತಾ ಇದ್ದೀವಿ ಚೆಕ್ಔಟ್ ಮಾಡಿಕೊಂಡು. ಚೆನ್ನಾಗಿತ್ತು ಗೈಸ್ ಸ್ಟೇ. ಈ ಕಡೆ ಸೈಡ್ 2 ರೂಮ್ ಇದ್ದು, ಆ ಕಡೆ ಸೈಡ್ 2 ರೂಮ್ ಇದ್ದು. ಚೆನ್ನಾಗಿತ್ತು ಸ್ಟೇ. ಈಗೆಲ್ಲರೂ ಹೊರಡಬೇಕು. ಒಂದು ರೂಮ್ನ ತೋರಿಸ್ತೀನಿ ಬನ್ನಿ ಗೈಸ್, ನಾವಿದ್ದದ್ದು ರೂಮ್ ಹೇಗಿತ್ತು ಅಂತ. ಟೋಟಲಾಗಿ 4 ರೂಮ್ ಇತ್ತು. ಒಂದೊಂದು ರೂಮಲ್ಲಿ 3 ಜನ ಇದ್ವಿ. ಟೋಟಲ್ 12-13 ಜನ ಬಂದಿದ್ವಿ ನಾವು. ಇದು ನಾವು ಈ ರೂಮಲ್ಲಿದ್ವಿ. ಚೆನ್ನಾಗೈತೆ ಸ್ಟೇ. ನೋಡಿ ಗ್ಲಾಸ್ ಡೋರು, ಚೆನ್ನಾಗಿತ್ತು ಸ್ಟೇ. ಒಂಥರ ಹೋಮ್ ಸ್ಟೇ ಥರ. ಇಲ್ಲೇ ಈಚೆ ಬಂದ್ಬಿಡ್ಬೋದು. ಈ ಕಡೆ ಎಲ್ಲ ತೋಟ, ತೆಂಗಿನ ತೋಟ. ಹೆಂಗಿತ್ತು ಗೈಸ್. ಇವಾಗ ಎಲ್ಲರೂ ಓಡ್ತಾ ಇದೀವಿ ಚೆಕ್ಔಟ್ ಮಾಡ್ಕೊಂಡು. ಪೂಲು ಇತ್ತು ನೋಡಿ, ಈ ಕಡೆ ಸಣ್ಣ ಪೂಲ್ ಐತೆ, ಈ ಕಡೆ ಸೈಡ್ ದೊಡ್ಡ ಪೂಲ್ ಇತ್ತು. ಇವಾಗ ಎಲ್ಲರೂ ಓಡ್ತಾ ಇದೀವಿ ಬಾಯ್ಸು, ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು. ಸ್ಪಂದನ್, ಇದು 7X ಹೊಸದು, ಇದು ನಮ್ಮ ಕಾರು. ಬನ್ನಿ ಹೋಗೋಣ. ಸ್ಪಂದನ್ ಶೇಖರ್ ಹೇಳ್ದ, ಮರ್ತೇ ಹೋಗ್ಬಿಟ್ಟಿದೆ, ಎಳ್ನೀರು ಕುಡಿತಾರದ್ ವಿಡಿಯೋನೇ ಮಾಡ್ತಿಲ್ಲ ಯಾಕೋ ಅಂದ. ಎಳ್ನೀರು ಕುಡಿತಾ ಇದೀವಿ ಗೈಸ್. ಶೇಖರ್ ಆಲ್ರೆಡಿ, ಶೇಖರ್ ನೋಡಿ ಟೀ ಶರ್ಟ್ ಹಾಕಿದ್ದಾನೆ ಇವತ್ತೆ. ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ ಕಣ. ಇನ್ಮೇಲೆ ಟೀ ಶರ್ಟ್ ಹಾಕೋಣ. 1,000 years later. ಗೈಸ್ ಈಗ ಎಲ್ಲರೂ ಒಬ್ಬೊಬ್ರೆ ಹೋಗ್ತಾ ಇದಾರೆ. ಫಸ್ಟ್ ಶಿಬಿ ಹೊರಟ. ಶಿಬಿ ಬಾಯ್. ನೆಕ್ಸ್ಟ್ ಈಗ ಎಲ್ಲರೂ ಡ್ರಾಪ್ ಮಾಡಬೇಕು. ಅಚ್ಚಾ ಬಾಯ್. ಶೇಖರ್, ಸ್ಪಂದನು ಮತ್ತು ಅಭಿನಯ್ ಇಲ್ಲಿ ಡ್ರಾಪ್ ಮಾಡಿದೆ. ನೆಕ್ಸ್ಟ್ ಈಗ ಗೌತಮ್ ಡ್ರಾಪ್ ಮಾಡಿಬಿಟ್ಟು ನಾನು ಹೊಡ್ತೀನಿ. ಬನ್ನಿ ಇವನ್ನ ಡ್ರಾಪ್ ಮಾಡ್ಬಿಡೋಣ ಈಗ ಗೈಸ್. ಇವಾಗ ಎಲ್ರೂ ಡ್ರಾಪ್ ಮಾಡಿಬಿಟ್ಟು ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಒಂದು ಫಂಕ್ಷನ್ ಐತೆ, ಅಲ್ಲಿಗೆ ಹೋಗ್ಬೇಕು ಫ್ಯಾಮಿಲಿ ಜೊತೆ. ಈಗ ಫಸ್ಟು ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಇನ್ನೊಂದ್ಸಲ ಕ್ಲೀನಾಗಿ. ಸುಸ್ತಾಗ್ಬಿಡುತ್ತೆ. ಜಸ್ಟ್ ಮನೆ ಹತ್ರ ಬಂದು ಕಾರ್ನ ಹಾಕ್ತೆ. ನಾನು ಹಾಕೋದು ಕಾರ್ನ ಇಲ್ಲಿ, ನಮ್ಮ ಮನೆ ಇರೋದು ಅಲ್ಲಿ. ಭೀಮನ್ಗೆ ಆಲ್ರೆಡಿ ಕಾರ್ ಸೌಂಡಲ್ಲೇ ಕಂಡುಹಿಡಿದ್ಬಿಟ್ಟವನೇ ನಾನು ಬಂದಿರೋದನ್ನ. ನೋಡಿ ಬಗ್ಳುತ್ತಾ ಬಿದ್ದವನೇ, ಬಂದಿದ್ದೀನಿ ಅಂತ ಗೊತ್ತಾಗ್ಬಿಡೈತಾನೆ. ಹೆಂಗೆ ಕಂಡುಹಿಡಿತಾನೆ ನೋಡಿ ಸೌಂಡ್ನ. ಇಲ್ಲಿಂದ ಅಲ್ಲಿ ಗಂಟೆ ಸೌಂಡ್ ಕೇಳಿಸ್ಕೊತಾನೆ. ಬಂದ ರಾಜು. ಹೆಂಗೆ ಕಂಡುಹಿಡಿದೆ ನೀನು ನಾನು ಬಂದಿದ್ನ? ಬರ ಆಯ್ತು ಬರ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ